ಕನ್ನಡ. ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, अच्छा वीडियो में क्या कवर करा वो बोला था मैं जस्ट द है ये कैसा करा नहीं डायलॉग्स रिपीट करा थोड़े से ಒಂದು ಮನೆಯಲ್ಲಿ 6 ಮಂದಿ ಕುಟುಂಬಸ್ಥರು. ಆದರೆ ಆ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು ಇದ್ರು. ಒಟ್ಟಿಗೆ 4 ಮಕ್ಕಳು. 4 ಮಕ್ಕಳರಲ್ಲಿ ನಾನೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ಏನಾದರೆ ಅದನ್ನು ಮೊದಲನೇ ಮಗ, ಎರಡನೇದು ಮಗ, ಆಮೇಲೆ ಚಿನ್ ಚಿನ್ ಚಿನ್. ಸೊ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇವತ್ತು ಏನು ಮಾಡಬೇಕು, ಯಾಕೆ ಮಾಡಬೇಕು, ಮಾಡಲೇಬಾರ್ದಾ, ಮಾಡಲೇಬೇಡ, ಸ್ವಲ್ಪ ಮಾಡಬೇಕು, ಸ್ವಲ್ಪ ಮಾಡಬಾರ್ದು, ಈ ಥರ ಯೋಚನೆ ಬರುತ್ತೆ ನಮಗೆ. ಅದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇಲ್ಲಿ ನಾವು ಯಾವಾಗಲೂ ಬರ್ರಿ ಬಿಡು ಏನಾದರೂ ಆಗಲಿ ಅಂತ ಬಿಡಬೇಕು, ಆವಾಗಲೇ ನಾವು ಮುಂದೆ ಹೋಗೋದು. ಇಲ್ಲಾದರೆ ಒಂದು ಪ್ರಶ್ನೆಗೆ ಉತ್ತರನೇ ಸಿಗಲ್ಲ. ಏನಾಗುತ್ತೆ ಇಲ್ಲಿ ಜಾಸ್ತಿ ನಾವೆಲ್ಲ ಬಿಟ್ಟೆ ಹೋಗೋದು. ಅದಕ್ಕೆ ಟೆನ್ಷನ್ ಯಾಕೆ, ಏನಾದರೂ ಆಗಲಿ ಬಿಡಿ. ಅದೇ ನಾನು ಹೇಳ್ತಾ ಇರೋದು, ಏನಾದರೂ ಆಗಲಿ ಬಿಡಿ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಗಾಡ್ಸ್ ಕೈನಲ್ಲಿ ಇದೆ. ಅದಕ್ಕೆ ನಮಗೆ ಇವಾಗ ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರ್ದು. ಮಾಲ್ಗೆ ಹೋಗಬೇಡಿ, ರೆಸ್ಟೋರೆಂಟಲ್ಲಿ ಹೋಗಬೇಡಿ ಸ್ವಲ್ಪ ದಿನ, ಅದಾದಮೇಲೆ ನೀವು ಹೋಗ್ಬೋದು. ಓಕೆನಾ? ಏನೋ ಆಗಿದೆ, ಏನೂ ಆಗಿಲ್ಲ, ನನಗೆ ಅದು ಬೇಡ. ನನಗೆ ಚೆನ್ನಾಗಿರೋದು ತಿಂಡಿ ಬೇಕು, ಚೆನ್ನಾಗಿರೋದು ವಸ್ತು ಬೇಕು ಅಷ್ಟೇ. ವಿಧಿನಲ್ಲಿ ಇದೆ ಇಲ್ಲ ನನಗೆ ಗೊತ್ತಿಲ್ಲ. ನನಗೆ ಬೇಕು ಅಷ್ಟೇ. ಇದು ಅಡ ಬಂತು, ಅದು ಅಡ ಬಂತು, ಅದೆಲ್ಲ ಯಾಕೆ ಸುಮ್ಮನೆ ವೇಸ್ಟು ಇಲ್ವಾ? ಇದು ಅಡ ಬಂತು, ಅದು ಅಡ ಬಂತು, ಅದೆಲ್ಲ ಬೇಡ. ನೀನು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡು, ನನ್ನ ಕೈಯಲ್ಲಿ ಯಾಕೆ ಈ ಥರ ಆಗ್ತಾಯಿಲ್ಲ ಅಂತ. ಸ್ಪೆಸಿಫಿಕಲ್ಲಿ ಹೇಳ್ಬೇಕಾದ್ರೆ ಮದುವೆ ಮೇನ್ ಯಾಕೆ ಆಗ್ತಾಯಿಲ್ಲ. ನೀನು ಹೊರಗಡೆ ಹೋಗಿ ಕೆಲಸಕ್ಕೆ ಹೋಗು, ಕೆಲಸಕ್ಕೆ ದುಡಿಯೋಕ್ಕೆ ಇಲ್ಲ, ಹುಡುಗಿ ನೋಡೋಕ್ಕೆ. ಇವಾಗ ನೀನು ಕಾಲೇಜ್ಗೆ ಹೋಗೋಕ್ಕೆ ಆಗಲ್ಲ, ಮತ್ತು ಸ್ಕೂಲ್ಗೆ ಹೋಗೋಕ್ಕೆ ಆಗಲ್ಲ. ಅಲ್ಲಿ ಗರ್ಲ್ ಫ್ರೆಂಡ್ ಸಿಗ್ತಾರಾ? ಇಲ್ಲ. ಇವಾಗ ಒಂದೇ ಆಪ್ಷನ್ ಇರೋದು, ನೀನೆಲ್ಲಾದರೂ ಕೆಲಸಕ್ಕೆ ಹೋಗು, ದುಡಿಯೋಕ್ಕೆ ಇಲ್ಲ, ಹುಡುಗಿ ನೋಡೋಕ್ಕೆ. ಅರ್ಥ ಆಯ್ತಾ? ಹುಡುಗಿ ನೋಡೋಕ್ಕೆ ಹೋಗೋ, ದುಡಿಯೋಕ್ಕೆ ಎಲ್ಲ 6 ತಿಂಗಳ ತಗೋಬೇಕು. ಅಲ್ಲಿ ಹೋದ್ಮೇಲೆ ನೀನು ನೆಕ್ಸ್ಟು ಡಿಸೈಡ್ ಮಾಡಬೇಕು, ನಾನು ಮುಸ್ಲಿಂ ಹುಡುಗಿ ಬೇಕಾ ಇಲ್ಲ ಹಿಂದೂ ಹುಡುಗಿ ಬೇಕಾ. ನೀನು ಆ್ಯಕ್ಚುಲಿ ಲವ್ ಮ್ಯಾರೇಜೇ ಮಾಡಲೇಬೇಕು. ಲವ್ ಮ್ಯಾರೇಜ್ ಮಾಡಲೇಬೇಕು. ಅರೇಂಜ್ ಮಾಡಿದ್ರೆ ಆಗಲ್ಲ, ಲವ್ ಮ್ಯಾರೇಜ್ ಮಾಡಲೇಬೇಕು. ಯಾಕೆಂದರೆ ನೀನು ಇವಾಗ ಸಪೋಸ್ ಮುಸ್ಲಿಂ ಹುಡುಗಿಗೆ ಮ್ಯಾರೇಜ್ ಆದರೆ ಲವ್ ಆಗಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಅವ್ರ ತಂದೆ ಮುಂದೆ ಈ ಥರ ಇರಬೇಕು ಅಂತ. ಆ ಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಜೀವನ ನಡೆಯುತ್ತೆ.
ಮತ್ತೆ ಇನ್ನೊಂದು ಒಂದು ನೀನು ಒಂದು ಹಿಂದೂ ಹುಡುಗಿಗೆ ಮದುವೆ ಅವಳಿಗೆ ನೀನು ಡಿವೋಟ್ ಮಾಡ್ಬೋದು. ಡಿವೋಟ್ ಮಾಡಿ ಅಲ್ಲಿ ಕೂಡ ನೀನು ಇದು ಮಾಡ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಅವ್ರು ಅಡ್ಜಸ್ಟ್ ಮಾಡ್ಕೊ. ಬಿಕಾಸ್ ಇಟ್ ಈಸ್ ಅ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಹ್ಯಾಸ್ ಅಂಡರ್ಸ್ಟ್ಯಾಂಡಿಂಗ್ಸ್. ಮೀನ್ಸ್ ಯು ಹ್ಯಾವ್ ಟು ಲವ್ ಡೀಪ್ಲಿ ಆ್ಯಂಡ್ ಗುಡ್ ಡೀಪ್ಲಿ.